ಎಸ್. ಈಗ ಪ್ರಾಣಶಕ್ತಿ ಆದ್ಮೇಲೆ ನಮ್ಮ ದೇಹದಲ್ಲಿ ಬರ್ತಕ್ಕಂಥ ಇನ್ನೂ ಎರಡು ಮೇಜರ್ ಎನರ್ಜೀಸ್ ಯಾವುದು ಅಂತಂದ್ರೆ ಇನ್ ಎನರ್ಜಿ ಮತ್ತೆ ಯಾಂಗ್ ಎನರ್ಜಿ ಅಂತ ಕರಿತೀವಿ. ಓಕೆನಾ? ಇನ್ ಎನರ್ಜಿ ಮತ್ತೆ ಯಾಂಗ್ ಎನರ್ಜಿ ಅಂತ ಕರಿತೀವಿ. ಇನ್ ಎನರ್ಜಿ ಅಂತಂದ್ರೆ ಏನು ಅಂತಂದ್ರೆ ಇದು ನಿಮ್ಮ ದೇಹದಲ್ಲಿ ನರಿಶ್ಮೆಂಟ್, ಅಂದ್ರೆ ದೇಹದ ಪೋಷಣೆಯನ್ನ ಇನ್ ಎನರ್ಜಿ ನೋಡುತ್ತೆ. ಓಕೆನಾ? ಪೋಷಣೆ ಅಂದ್ರೆ ಏನು? ಪೋಷಣೆ ಇನ್ ಆರ್ಗನ್ಸ್ ಅಂದ್ರೆ ಕೋಲ್ಡ್, ಇನ್ ಅಂದ್ರೆ ಕೋಲ್ಡ್ ಅಂತ ಅರ್ಥ. ಓಕೆನಾ? ಈ ಸೂರ್ಯ ಚಂದ್ರ, ನಮ್ಮ ಪ್ರಕೃತಿ ಮತ್ತೆ ನಮ್ಮ ದೇಹ ಎರಡೂ ಒಂದೇ. ಪ್ರಕೃತಿಯಲ್ಲಿ ಏನಾಗುತ್ತೋ ನಮ್ಮ ದೇಹದಲ್ಲೂ ಸಹ ಅದೇ ನಡೆಯೋದು. ಸರಿನಾ? ಸೊ ಬೆಳಗ್ಗೆ ಹೊತ್ತು ಏನ್ ಮಾಡ್ತೀವಿ ನಾವು? ಕೆಲಸ ಎಲ್ಲ ಮಾಡೋದು ಯಾವಾಗ? ಬೆಳಗ್ಗೆ ಸೂರ್ಯ ಇರುವಾಗ್ಲೇನೆ ಕೆಲಸ ಮಾಡೋದಲ್ವಾ? ಸೂರ್ಯ ಅಂದ್ರೆ ಏನು? ಬೆಳಕು ಸಿಗುತ್ತೆ, ನಮ್ಮ ದೇಹಕ್ಕೆ ಎನರ್ಜಿ ಸಿಗುತ್ತೆ. ಆ ಒಂದು ಎನರ್ಜಿ ಫಂಕ್ಷನ್ ಅಂತಂದ್ರೆ ಯಾಂಗ್, ಯಾಂಗ್ ಎನರ್ಜಿ. ದೇಹದಲ್ಲಿ ಯಾಂಗ್ ಎನರ್ಜಿ ಚೆನ್ನಾಗಿತ್ತು ಅಂತಂದ್ರೆ ಫಂಕ್ಷನ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಈಗ ಕೆಲವರಿಗೆ ಹೇಳ್ತಿರ್ತಾರೆ, ಕಿಡ್ನಿ ತುಂಬಾ ಲೋ ಇದೆ, ಕಿಡ್ನಿ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ, ಸ್ಟಮಕ್ ಕೆಲಸ ಮಾಡ್ತಿಲ್ಲ ಪ್ರಾಪರ್ ಆಗಿ. ಈಗ ಇಲ್ಲಿ ಎಷ್ಟು ಜನಕ್ಕೆ ಊಟ ಮಾಡಿದ ಜೀರ್ಣ ಆಗಲ್ಲ? ಎಷ್ಟು ಜನಕ್ಕೆ ಊಟ ಮಾಡಿ ಡೈಜೆಷನ್ ಆಗಲ್ಲ ಸರ್? ಇದ್ದೀರಾ? ಸುಮಾರು ಜನ ಇರ್ತೀರಾ. ಸೊ ಊಟ ಮಾಡಿ ಡೈಜೆಷನ್ ಆಗ್ತಿಲ್ಲ ಅಂತಂದ್ರೆ ಅಲ್ಲಿ ಕಾರಣ ಏನ್ ಹೇಳಿ? ನಿಮ್ಮ ಒಂದು ಸ್ಟಮಕ್ ಅಲ್ಲಿ ಚೆನ್ನಾಗಿರೋ ಒಂದು ಯಾಂಗ್ ಎನರ್ಜಿ ಇಲ್ಲ, ಅಂದ್ರೆ ಸ್ಟಮಕ್ ಫಂಕ್ಷನ್ ಲೋ ಆಗಿದೆ. ಇಲ್ಲಿ ಟ್ರೀಟ್ಮೆಂಟ್ ಹೆಂಗ್ ಕೊಡ್ತೀವಿ ಅಂತ ಹೇಳ್ತಿದ್ದೀನಿ ನಾನು ನಿಮ್ಗೆ ಇದನ್ನ. ಸರಿನಾ? ಮುಂದಿನ ಕ್ಲಾಸಸ್ ಅಲ್ಲಿ ಒಂದೊಂದೇ ಎನರ್ಜಿ ತಗೊಂಡು ಡೀಪಾಗಿ ಕಲಿಯೋಣ. ನಮ್ಮ ಟ್ರೀಟ್ಮೆಂಟ್ ಹೆಂಗ್ ವರ್ಕ್ ಆಗುತ್ತೆ ತಿಳ್ಕೊಳ್ಳಿ. ನೀವು ಏನನ್ನ ಕಲಿಯಕ್ ಬಂದಿದ್ದೀರಾ ಅನ್ನೋದು ನಿಮಗೆ ಕ್ಲಾರಿಟಿ ಇದ್ರೆ ಮುಂದಿನ ಕ್ಲಾಸಲ್ಲಿ ಕೂತ್ಕೊಳ್ಳೋಕೆ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ. ಆ ಪರ್ಪಸ್ಗೆ ಹಾಕಿರೋ ಸ್ಲೈಡ್ಸ್ ಇದು. ಸರಿನಾ? ಇನ್ ಎನರ್ಜಿ ಅಂತಂದ್ರೆ ನಿಮ್ಮ ದೇಹದಲ್ಲಿ ಪೋಷಣೆಯನ್ನ ನೋಡುತ್ತೆ, ನರಿಶ್ಮೆಂಟ್ ಮಾಡುತ್ತೆ. ಈಗ ಎಕ್ಸಾಂಪಲ್ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಒಂದು ಗಿಡವನ್ನ ತಗೊಳ್ಳೋಣ. ನೇಚರ್ ಇಂದ ಬಂದಿರೋದಲ್ವಾ ಇದು? ಪ್ರಕೃತಿಯಿಂದಾನೇ ಬಂದಿರೋದು. ಒಂದು ಮರ ಅಥವಾ ಒಂದು ಗಿಡ ಅಂತ ತಗೊಂಡ್ರೆ ಮರದಲ್ಲಿ ಬೇರುಗಳು ಏನ್ ಮಾಡುತ್ತೆ? ಪೋಷಣೆ ಕೊಡೋದು ಯಾವುದು? ಗಿಡಕ್ಕೆ ಮರಕ್ಕೆ ಪೋಷಣೆ ಕೊಡೋದು ಯಾವುದು? ಬೇರುಗಳೇ ಅಲ್ವಾ? ಸೊ ಬೇರೆ ಏನ್ ಮಾಡುತ್ತೆ? ನೀರನ್ನ ಹೀರ್ಕೊಂಡ್ಬಿಟ್ಟು, ಪೋಷಕಾಂಶಗಳನ್ನ ಹೀರ್ಕೊಂಡ್ಬಿಟ್ಟು ಪೂರ್ತಿ ಎಲೆಗೆ, ಕಾಂಡಕ್ಕೆ, ಹೂವಿಗೆ, ಹಣ್ಣಿಗೆ, ಪ್ರತಿಯೊಂದು ಗಿಡದ ಭಾಗಗಳಿಗೆಲ್ಲ ತಲುಪಿಸೋ ಪ್ರಯತ್ನವನ್ನ ಈ ಒಂದು ಬೇರ್ ಮಾಡತ್ತೆ. ಹಂಗೇನೆ ನಮ್ಮ ದೇಹದಲ್ಲೂ ಸಹ ಈ ಒಂದು ಕಿಡ್ನಿಗಳು ದೇಹದ ಬೇರು, ಇನ್ ಆರ್ಗನ್ ಅಂತ ಕರಿತೀವಿ ಕಿಡ್ನಿಗೆ. ಓಕೆನಾ? ಎಷ್ಟು ಇನ್ ಆರ್ಗನ್ ಇಂಪಾರ್ಟೆಂಟೋ ಅದೇ ರೀತಿ ಯಾಂಗ್ ಆರ್ಗನ್ಸು ಸಹ ತುಂಬಾ ಇಂಪಾರ್ಟೆಂಟು. ಈಗ ನಾವು ನಮ್ಮ ಒಬ್ಬೊಬ್ಬ ವ್ಯಕ್ತಿ ಸತ್ತಿದ್ದಾನೆ ಅಂತ ಹೇಳಬೇಕು ಅಂತಂದ್ರೆ ಹೆಂಗ್ ಹೇಳ್ತೀರಾ ನೀವು? ವ್ಯಕ್ತಿ ಸತ್ತಿದ್ದಾನೆ ಅಂತ ಹೇಳಬೇಕು ಅಂದ್ರೆ ಹೆಂಗ್ ಹೇಳ್ತೀರಾ? ಅವನ್ ಕೈಕಾಲು ಮುಟ್ಟು ನೋಡ್ತೀರಾ? ತಣ್ಣಗಾಗಿತ್ತು ಅಂತಂದ್ರೆ ಅಲ್ಲಿಗೆ ಆ ವ್ಯಕ್ತಿಯ ಒಂದು ಪ್ರಾಣ ಹೋಗಿದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಕರೆಕ್ಟಾ? ರೈಟ್? ಸೊ ನಮ್ಮ ದೇಹದಲ್ಲಿ ಯಾಂಗ್ ಎನರ್ಜಿ ತುಂಬಾ ಇಂಪಾರ್ಟೆಂಟು. ಸೊ ತುಂಬಾ ಇನ್ನೂ ಆಗ್ಬಾರ್ದು, ತುಂಬಾ ಯಾಂಗೂ ಆಗ್ಬಾರ್ದು. ಅದೆರಡನ್ನ ಬ್ಯಾಲೆನ್ಸ್ ಮಾಡೋದೇ ಲೈಫು. ಅದನ್ನ ನೀವಿಲ್ಲಿ ಕಲಿತೀರಾ. ಕ್ಲಿಯರ್? ನೀವಿಲ್ಲಿ ಯಾವುದೇ ಮೆಡಿಸಿನ್ ಕೊಡೋದಾಗ್ಲಿ, ಯಾವುದೋ ಒಂದು ಟ್ರೀಟ್ಮೆಂಟ್ ಕೊಡೋದಾಗ್ಲಿ ಮಾಡಲ್ಲ. ಇಲ್ಲಿ ನೀವೇನ್ ಮಾಡ್ತೀರಾ ಅಂತಂದ್ರೆ ವೇರಿಯಸ್ ಮೆಥಡ್ಸ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಇನ್ ಮತ್ತೆ ಯಾಂಗ್ ಅನ್ನ ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು ಲೈಫಲ್ಲಿ ಅನ್ನೋದನ್ನ ಕಲಿತಾ ಹೋಗ್ತೀರಾ. ಓಕೆ? ಎಸ್. ಈಗ ನೆಕ್ಸ್ಟ್, ಇನ್ ಆರ್ಗನ್ಸ್ ಅಂದ್ರೆ ಹೇಳ್ದೆ ಆಗ್ಲೇ ನಿಮ್ಗೆ, ಇನ್ ಆರ್ಗನ್ಸ್ ಮತ್ತೆ ಯಾಂಗ್ ಆರ್ಗನ್ಸ್ ಅಂತ. ಈ ಇನ್ ಆರ್ಗನ್ಸ್ ಅಲ್ಲಿ ಬರೋದು ಹಾರ್ಟ್. ಇನ್ ಆರ್ಗನ್ ಅಂದ್ರೆ ಏನು? ನಾನು ಆಗ್ಲೇ ಹೇಳಿದೆ, ಪೋಷಣೆ. ಕರೆಕ್ಟಾ? ಪೋಷಣೆ ಅನ್ನೋ ಕಾನ್ಸೆಪ್ಟ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಹಾರ್ಟ್ ಹೆಂಗ್ ಪೋಷಣೆ ಮಾಡುತ್ತೆ? ನೀವು ಹೇಳ್ಬೋದು, ಹಾರ್ಟ್ ಹೆಂಗ್ ಪೋಷಣೆ ಮಾಡುತ್ತೆ ಸರ್? ಹಾರ್ಟ್ ಕೆಲಸ ಏನು? ದೇಹದಲ್ಲಿ ಇರ್ತಕ್ಕಂಥ ಬ್ಲಡ್ ಎಲ್ಲ ತಗೊಂಡ್ಬಿಟ್ಟು ಅದು ಆಕ್ಸಿಜನ್ ಅದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಬಾಡಿಗೆಲ್ಲ ಸರ್ಕ್ಯುಲೇಟ್ ಮಾಡುತ್ತೆ. ಟಾಕ್ಸಿನ್ಸ್ ಇದ್ರೆ ಅದನ್ನ ತೆಗೆದ್ಬಿಟ್ಟು. ಕರೆಕ್ಟಾ? ಸೊ ಅದು ಏನ್ ಕೆಲಸ ಮಾಡುತ್ತೆ? ಸ್ಟೋರ್ ಮಾಡ್ಕೊಂಡು ಅದನ್ನ ಫಿಲ್ಟರ್ ಮಾಡೋದು. ಕರೆಕ್ಟಾ? ಕಿಡ್ನಿನ ಮಾಡೋದು ಅದೇ ಕೆಲಸನೇ, ಮತ್ತೆ ಹಾರ್ಟ್ ಮಾಡೋದು ಅದೇ ಕೆಲಸನೇ, ಸಿಮಿಲರ್. ಸೊ ಇದೆರಡು ಇನ್ ಆರ್ಗನ್ಸ್, ಪೋಷಣೆ ರಿಲೇಟೆಡ್. ಲಂಗ್ಸ್, ಲಂಗ್ಸ್ ಏನ್ ಮಾಡುತ್ತೆ? ನಿಮ್ಮ ಒಂದು ದೇಹಕ್ಕೆ, ಈಗ ನೋಡಿ ನಾವು ಉಸಿರಾಡ್ತೀವಿ, ನಾವು ಉಸಿರಾಡ್ತಿರೋ ಗಾಳಿ 100% ಪ್ಯೂರ್ ಆಗಿದೆಯಾ? ನಾವೀಗ ಎಸ್ಪೆಷಲಿ ನಾನು ಹಳ್ಳಿಗಳಲ್ಲಿ ಕೇಳ್ತಾ ಇಲ್ಲ, ಈ ಸಿಟಿಗಳಲ್ಲಿ ನಾವು ಉಸಿರಾಡ್ತಿರೋ ಗಾಳಿ ಪ್ಯೂರ್ ಆಗಿದೆಯಾ? ಇಲ್ಲ. ಸೊ ಆಲ್ಮೋಸ್ಟ್ ಪೊಲ್ಯೂಟೆಡ್ ನಾವು ಇದು ಮಾಡ್ತಾ ಹೋಗೋದು, ನಾವು ಗಾಳಿನ ತಗೋತಿರೋದು. ಕರೆಕ್ಟಾ? ಈ ಒಂದು ಲಂಗ್ಸ್ ಏನ್ ಮಾಡುತ್ತೆ ಅಂತಂದ್ರೆ ದೇಹಕ್ಕೆ ಏನ್ ಬೇಕು? ಆಕ್ಸಿಜನ್ ಬೇಕು. ಕರೆಕ್ಟ್? ಸೊ ಅದನ್ನ ಏನ್ ಮಾಡುತ್ತೆ ಅಂತಂದ್ರೆ ಲಂಗ್ಸ್ ನಾವು ಉಸಿರಾಡಿದಾಗ ಆ ದೇಹಕ್ಕೆ ಏನು ಒಳ್ಳೆ ಒಂದು ಏನ್ ಬೇಕು ಅದನ್ನ ಇಟ್ಕೊಂಡು ಬಾಕಿದನ್ನೆಲ್ಲ ಅದು ಹೊರಗಡೆ ಹಾಕ್ತಾ ಬರುತ್ತೆ. ಇದು ಲಂಗ್ಸ್ ಮಾಡೋ ಒಂದು ಕೆಲಸ. ಇನ್ನ ಸ್ಪ್ಲೀನ್, ಸ್ಪ್ಲೀನ್ ಅಂತಂದ್ರೆ ನಮ್ಮ ದೇಹದಲ್ಲಿ ಈ ಒಂದು ಪೋಷಣೆಯನ್ನ ಮಾಡೋದು ನಮ್ಮ ಒಂದು ಸ್ಪ್ಲೀನ್. ಸೊ ಇದು ನೋಡೋದಕ್ಕೆ ತುಂಬಾ ಚಿಕ್ಕ ಆರ್ಗನ್, ಬಟ್ ಮಾಡೋ ಕೆಲಸ ಮಾತ್ರ ತುಂಬಾ ಅದ್ಭುತವಾಗಿ. ಈ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಕರಿತೀವಲ್ವಾ? ಆ ತರ ಒಂದು ಉದಾಹರಣೆನ ನೀವು ಸ್ಪ್ಲೀನಿಗೆ ಕೊಡ್ಬೋದು. ಆ ಸ್ಪ್ಲೀನ್ ಆರ್ಗನ್ ನಾವು ಡೀಪಾಗಿ ಸ್ಟಡಿ ಮಾಡೋಣ, ಅವಾಗ ನಿಮ್ಗೆ ಅದ್ರ ಬಗ್ಗೆ ಅರ್ಥ ಆಗ್ತಾ ಹೋಗುತ್ತೆ.
ಇನ್ನೂ ಒಂದು ಲಿವರ್. ಎಲ್ಲರಿಗೂ ಕೇಳಿದಿರಾ ನೀವು, ಲಿವರ್ ಲಿವರ್ ಅಂತ ನೀವು ಕಾಮನ್ ಆಗಿ ಕೇಳಿರ್ತೀರಾ. ಸೊ ಈ ಲಿವರ್ ಏನ್ ಮಾಡುತ್ತೆ ಅಂತಂದ್ರೆ ಬ್ಲಡ್ ಅನ್ನ ಇಟ್ಕೊಂಡ್ಬಿಟ್ಟು ಪೂರ್ತಿ ಸರ್ಕ್ಯುಲೇಟ್ ಮಾಡುತ್ತೆ ದೇಹದಲ್ಲಿ, ಸರಿನಾ? ಸೊ ಇದು ಸಹ ಇನ್ ಆರ್ಗನ್. ಇನ್ನ ಕಿಡ್ನಿ ಬಗ್ಗೆ ನಾನು ಆಗ್ಲೇ ಹೇಳಿದೆ ನಿಮಗೆ. ಆ ಒಂದು ಬ್ಲಡ್ ಅಲ್ಲಿ ಮಿಕ್ಸ್ ಆಗಿರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲ ಯೂರಿನ್ ಥ್ರೂ ಹೊರಗಡೆ ಕಳಿಸುತ್ತೆ ಕಿಡ್ನಿ. ಎಸ್, ಇದಿಷ್ಟು ಇನ್ ಆರ್ಗನ್ಸ್ ಆಯ್ತು. ಇನ್ನ ಯಾಂಗ್ ಆರ್ಗನ್. ಯಾಂಗ್ ಆರ್ಗನ್ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಫಂಕ್ಷನ್ಸ್, ನಿಮ್ಮ ದೇಹದಲ್ಲಿ ಫಂಕ್ಷನ್ಸ್ ಆಗ್ಬೇಕು, ಚಟುವಟಿಕೆ ನಡಿಬೇಕು, ಅದನ್ನ ಮಾಡೋದು ಈ ಒಂದು ಯಾಂಗ್ ಆರ್ಗನ್ಸ್. ನಿಮ್ಮ ಗಾಲ್ ಬ್ಲಾಡರು ಎನರ್ಜಿಯನ್ನ ಪ್ರಾಪರ್ ಆಗಿ ಸರ್ಕ್ಯುಲೇಟ್ ಮಾಡುತ್ತೆ. ಮತ್ತೆ ಪಿತ್ತವನ್ನ, ನಮ್ಮ ದೇಹಕ್ಕೆ ವಾತ ಪಿತ್ತ ಕಫ ತುಂಬಾ ಇಂಪಾರ್ಟೆಂಟ್ ಆಗಿರೋ ಎನರ್ಜೀಸ್ ಮೂರು. ಇದನ್ನ ನಾವು ಮುಂದೆ ಆಯುರ್ವೇದ ಬಂದಾಗ ಅದ್ರ ಬಗ್ಗೆ ಡೀಪಾಗಿ ಕಲಿಯೋಣ, ಸರಿನಾ? ಹಂಗೇನೆ ಈ ಒಂದು ಯೂರಿನರಿ ಬ್ಲಾಡರ್. ಈಗ ನೋಡಿ, ಯೂರಿನರಿ ಬ್ಲಾಡರ್ ಏನ್ ಮಾಡುತ್ತೆ? ಯಾಂಗ್ ಆರ್ಗನ್ ಅಂದ್ರೆ ನಾನೇನ್ ಹೇಳಿದ್ದೆ ಆಗ್ಲಿ ನಿಮ್ಗೆ? ಫಂಕ್ಷನ್, ಸರಿನಾ? ಫಂಕ್ಷನ್ ಅಂದ್ರೆ ಏನು? ಕಿಡ್ನಿಯಲ್ಲಿ ಏನ್ ಫಂಕ್ಷನ್ ಆಗುತ್ತೆ? ಆ ಒಂದು ಫಿಲ್ಟರ್ ಆಗಿರ್ತಕ್ಕಂಥ ಒಂದು ಯೂರಿನ್ ವೇಸ್ಟ್ ಹೊರಗಡೆ ಹೋಗ್ಬೇಕು, ಅದನ್ನ ಹೊರಗಡೆ ಹಾಕ್ಬೇಕು ಅಂತಂದ್ರೆ ಅವಾಗ ಏನ್ ಬೇಕು ನಮ್ಗೆ? ಆ ಒಂದು ಫೋರ್ಸ್ ಬೇಕು, ಆ ಒಂದು ಎನರ್ಜಿ ಬೇಕು. ಆ ಒಂದು ಎನರ್ಜಿಯನ್ನು ಕೊಡೋದೇ ಯಾಂಗ್, ಸರಿನಾ? ಎಸ್. ಅದರ ಜೊತೆಗೆ ಈ ಒಂದು ಲಾರ್ಜ್ ಇಂಟೆಸ್ಟೈನ್. ಲಾರ್ಜ್ ಇಂಟೆಸ್ಟೈನ್ ಅಂತಂದ್ರೆ ಇದು ಯಾಂಗ್ ಆರ್ಗನ್. ನಮ್ಮ ಹೊಟ್ಟೆಯಲ್ಲಿ ಏನೇನು ಊಟ ಮಾಡಿರ್ತೀವೋ ನಾವು ಬೆಳಗಿನ ಸಾಯಂಕಾಲವರೆಗೂ, ಅದನ್ನೆಲ್ಲ ಏನ್ ಪೋಷಕಾಂಶ ಬೇಕು ಅದನ್ನೆಲ್ಲ ತಕ್ಕೊಂಡು ವೇಸ್ಟ್ ಅನ್ನ ಹೊರಗಡೆ ಹಾಕೋದು ಈ ಒಂದು ಲಾರ್ಜ್ ಇಂಟೆಸ್ಟೈನ್ ಒಂದು ಆರ್ಗನ್, ಕರೆಕ್ಟಾ? ಈಗ ಹೊರಗಡೆ ಎಲಿಮಿನೇಟ್ ಮಾಡಬೇಕು, ಹೊರಗಡೆ ಕಳಿಸ್ಬೇಕು ಅಂತಂದ್ರೆ ಅವಾಗ ನಮ್ಗೆ ಏನ್ ಬೇಕು? ಯಾಂಗ್ ಆರ್ಗನ್ ಬೇಕು, ಯಾಂಗ್ ಎನರ್ಜಿ ಬೇಕು, ಸಾರಿ, ಯಾಂಗ್ ಎನರ್ಜಿ ಬೇಕು. ಆ ಒಂದು ಎನರ್ಜಿಯಿಂದನೇ ನಾವು ಊಟ ಮಾಡಿರೋದು ಹೊರಗಡೆ ಏನು ಕಲ್ಮಶ ಇರುತ್ತೋ ಅದು ಹೊರಗಡೆ ಹೋಗ್ತಾ ಹೋಗುತ್ತೆ. ಓಕೆ. ಈಗ ಇದೆಲ್ಲ ನಾವು ಕಲ್ತ ಮೇಲೆ ನೆಕ್ಸ್ಟ್ ನಾವು ಕಲಿಬೇಕಾಗಿರೋ ಮೇಜರ್ ಕಾನ್ಸೆಪ್ಟ್, ನೀವೆಲ್ಲರೂ ಬಂದಿರೋದು ಇದಕ್ಕೆ. ಏನು ಅಂತಂದ್ರೆ ರೋಗಗಳು ಹೆಂಗ್ ಬರುತ್ತೆ ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ.